ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ ನಾರ್ಕಳಿ. ಟಾಪ್ ನ್ಯೂಸ್ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಬಿಜೆಪಿಗೆ ನುಂಗಲಾರದ ತುತ್ತಾಯಿತು ಮೋದಿ ಭೇಟಿ. ಪ್ರಮೋದ್ ಮಧ್ವರಾಜ್ ಅವರನ್ನ ದೂರ ಇರಿಸಿದ್ಯಾರು? ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಬಯಲಾಗದ ರಹಸ್ಯ. ಮಟನ್ ದರವನ್ನೇ ಮೀರಿಸಿದ ನುಗ್ಗೆಕಾಯಿ. 1 ಕೆಜಿಗೆ ಬರೋಬ್ಬರಿ 600 ರೂಪಾಯಿ. ಇತ್ತ ಟೊಮೆಟೊ ದರದಲ್ಲಿಯೂ ಭಾರಿ ಏರಿಕೆ. ದಿತ್ವ ಚಂಡಮಾರುತದ ಎಫೆಕ್ಟ್ಗೆ ತಮಿಳುನಾಡು ತತ್ತರ. ಕರ್ನಾಟಕದಲ್ಲಿ ಮುಂದಿನ 3 ದಿನಗಳ ಕಾಲ ಭಾರೀ ಮಳೆ. ಆಂಧ್ರ ಪ್ರದೇಶದಲ್ಲೂ ಜನಜೀವನ ಅಸ್ತವ್ಯಸ್ತ. ಡಿಜಿಟಲ್ ವಂಚಕರ ವಿರುದ್ಧ ಕೇಂದ್ರದ ಸಮರ. ಸಂಚಾರಿ ಸಾಥಿ ಆಪ್ ಕಡ್ಡಾಯಗೊಳಿಸಲು ನಿರ್ಧಾರ. 90 ದಿನಗಳ ಒಳಗೆ ಹೊಸ ನಿಯಮ ಜಾರಿ. ಚಿಕ್ಕವರಲ್ಲೂ ಸಂಭವಿಸುವ ಹೃದಯಘಾತ ತಡೆಗೆ ಸಿಕ್ತು ಪರಿಹಾರ. ದಕ್ಷಿಣ ಭಾರತೀಯರ ವಂಶವಾಹಿಯಲ್ಲಿ ಅಡಗಿದೆ ಅಪಾಯ. ಹೃದ್ರೋಗದ ಮುನ್ಸೂಚನೆ ನೀಡುತ್ತದೆ ಜೆನೆಟಿಕ್ ಟೆಸ್ಟ್. ಪ್ರಧಾನಿ ನರೇಂದ್ರ ಮೋದಿ ಅವರ ಉಡುಪಿ ಭೇಟಿ ಇದೀಗ ಬಿಜೆಪಿಗೆ ಮುಳುವಾಗಿ ಪರಿಣಮಿಸಿದೆ. ಕನಕನ ಕಿಂಡಿಗೆ ಸ್ವರ್ಣ ಕವಚ ದಾನ ಮಾಡಿದ ಪ್ರಮೋದ್ ಮಧ್ವರಾಜ್ ಅವರನ್ನ ಮೋದಿ ಕಾರ್ಯಕ್ರಮದಿಂದ ದೂರವಿರಿಸಿದ್ಯಾಕೆ ಅನ್ನೋದಕ್ಕೆ ಉತ್ತರ ಸಿಕ್ಕಿಲ್ಲ. ಸಾಮಾಜಿಕ ಜಾಲತಾಣದ ಚರ್ಚೆಯ ಬೆನ್ನಲ್ಲೇ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದ ಬಿಜೆಪಿಗೆ ವಿವಾದದಿಂದ ಹೊರಬರೋದಕ್ಕೆ ಸಾಧ್ಯವಾಗಿಲ್ಲ. ಪ್ರಮೋದ್ ಮಧ್ವರಾಜ್ ಅವರ ಜೊತೆ ಬಿಜೆಪಿ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ್ರು ಫಲಿತಾಂಶ ಮಾತ್ರ ಶೂನ್ಯ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿರುವ ಕನಕ ಕಿಂಡಿಗೆ ಪ್ರಮೋದ್ ಮಧ್ವರಾಜ್ ಅವರು ದಾನ ಮಾಡಿದ್ದ ಸ್ವರ್ಣ ಕವಚವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದ್ರು. ಆದರೆ ಕಾರ್ಯಕ್ರಮದಲ್ಲಿ ಪ್ರಮೋದ್ ಮಧ್ವರಾಜ್ ಅವರನ್ನ ಕಡೆಗಣನೆ ಮಾಡಿರುವ ವಿಚಾರಕ್ಕೆ ಜಿಲ್ಲೆಯಾದ್ಯಂತ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೇ ಬಿಜೆಪಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ಬಿಜೆಪಿ ನಾಯಕರು ಪ್ರಮೋದ್ ಮಧ್ವರಾಜ್ ಅವರೊಡನೆ ಜಿಲ್ಲಾ ಬಿಜೆಪಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದರು. ಪ್ರಮೋದ್ ಮಧ್ವರಾಜ್ ಮಾತನಾಡಿ, ತಮ್ಮ ಯಾವುದೇ ಹಿಂದಿನ ಹೇಳಿಕೆಗಳಲ್ಲಿ ಅಸಮಾಧಾನದ ಭಾವನೆ ಇರಲಿಲ್ಲ. ಮಠವಾಗಲಿ ಜಿಲ್ಲಾ ಬಿಜೆಪಿಯಾಗಲಿ ನನ್ನ ಪ್ರವೇಶಕ್ಕೆ ತೊಂದರೆ ನೀಡಿಲ್ಲ. ಯಾರನ್ನೂ ನಾನು ದೂರುವುದಿಲ್ಲ. ನನ್ನ ಸೇವೆಯನ್ನ ಪ್ರಧಾನಿಯವರು ಉದ್ಘಾಟಿಸಿರುವುದು ನನಗೆ ಅಪಾರ ಸಂತೋಷ ತಂದಿದೆ ಎಂದು ಅವರು ಪುನಃ ಹೇಳಿದ್ದಾರೆ. ಮಠದವರು ಅಲ್ಲ, ಜಿಲ್ಲಾ ಬಿಜೆಪಿ ನಾಯಕರಾಗಲಿ ಯಾರೂ ಕೂಡ ನನ್ನನ್ನ ಕಡೆಗಣಿಸಿದ್ದಾರೆ ಎನಿಸುತ್ತಿಲ್ಲ. ನನ್ನನ್ನ ಕಡೆಗಣಿಸಿದವರು ಯಾರು ಎಂಬುದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದನ್ನು ಹುಡುಕುವ ಪ್ರಯತ್ನವನ್ನು ನಾನು ಮಾಡಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕನಕನ ಕಿಂಡಿಗೆ ಸ್ವರ್ಣ ಕವಚ ದಾನ ಮಾಡಿದ ವ್ಯಕ್ತಿಯಾಗಿ ಪ್ರಧಾನಿಯ ಉದ್ಘಾಟನಾ ಕ್ಷಣವನ್ನ ಸ್ಥಳದಲ್ಲೇ ನಿಂತು ವೀಕ್ಷಿಸುವ ಆಸೆ ಇದ್ದರೂ ಅದು ಸಾಧ್ಯವಾಗಿಲ್ಲವೆಂದು ತನ್ನ ಪರ ಸಾಮಾಜಿಕ ಜಾಲತಾಣದಲ್ಲಿ ಅಭಿಪ್ರಾಯ ಹಂಚಿಕೊಳ್ಳುತ್ತಿರುವವರಿಗೆ ಪತ್ರಿಕಾಗೋಷ್ಠಿಯಲ್ಲಿ ಧನ್ಯವಾದ ತಿಳಿಸಿದ್ದಾರೆ. ಶ್ರೀಕೃಷ್ಣನೇ ಒಲಿದು ಕನಕದಾಸರಿಗೆ ದರ್ಶನವನ್ನು ಗೋಡೆಯನ್ನು ಹೊಡೆಯುವ ಮೂಲಕ ಕೊಡ್ತಾರಂತಾದರೆ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪವಾಡ ಕೃಷ್ಣ ಮಠದ ಇತಿಹಾಸದಲ್ಲಿ ಆಗೇ ಇಲ್ಲ, ಕನಕದಾಸರಿಗೆ ಹೊರತುಪಡಿಸಿ. ಅದರ ಅರ್ಥ ಶ್ರೀಕೃಷ್ಣನಿಗೆ ಭಕ್ತಿ ಮುಖ್ಯ ವಿನಃ ಕನಕದಾಸರ ಅಂತಸ್ತಾಗಲಿ ಜಾತಿ ಆಗಲಿ ಅವ್ರು ಯಾವ ಪ್ರದೇಶದಲ್ಲಿ ಹುಟ್ಟಿದ್ರು ಆಗಲಿ ಇಲ್ಲ. ಆ ಸ್ವರ್ಣಮಯವಾಗಿರ್ತಕ್ಕಂಥ ಕನಕನ ಕವಚವನ್ನು ಅರ್ಪಣೆ ಮಾಡುವಂಥದ್ದು ಮಾತ್ರವಲ್ಲ, ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೂಲಕ ಅದು ಲೋಕಾರ್ಪಣೆ ಆಗಿರ್ತಕ್ಕಂಥ ಅದಕ್ಕಿಂತ ಸಂತೋಷ ಬೇರೆ ಯಾವುದೂ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಟ್ ಆ ಪ್ರದೇಶದಲ್ಲಿ ನಾನು ಇರಬೇಕಾಗಿತ್ತು ಅಂತ ನನಗೆ ಅನಿಸಿದ್ರಿಂದ ನಾನಲ್ಲಿ ಪ್ರವೇಶಕ್ಕೆ ಅವಕಾಶವನ್ನು ಕೇಳಿದ್ದೆ ಮತ್ತು ನನ್ನ ಆಧಾರ್ ಕಾರ್ಡ್ ಫೋಟೋಗಳನ್ನೆಲ್ಲ ಏನು ನಿಯಮಾನುಸಾರ ಕೊಡಬೇಕು ಅದು ಕೊಟ್ಟಿದ್ದೆ. ಆದರೆ ಕೊನೆಯ ಗಳಿಗೆಗೆ ರಾತ್ರಿ, ಮುಂಚಿನ ದಿವಸ ರಾತ್ರಿ ಪ್ರಧಾನಮಂತ್ರಿ ಬರುವ ಒಂದು 12 ತಾಸಿನ ಮೊದಲು ನನಗೆ ಗೊತ್ತಾಯಿತು. ಬಟ್ ಆವಾಗ ಎಲ್ಲ ಪಾಸ್ಗಳು, ಉಳಿದ ಪಾಸ್ಗಳೆಲ್ಲ ಬಟವಾಡಿ ಆಗಿರೋದ್ರಿಂದ ನನಗೆ ಸಭೆಗಾಗಲಿ ಬೇರೆ ಯಾವುದೇ ಜಾಗಕ್ಕಾಗಲಿ ಹೋಗುವಂಥ ಅವಕಾಶ ಇರಲಿಲ್ಲ. ನಾನು ರೋಡ್ ಶೋ ಅಲ್ಲಿ ನಿಂತರೆ ಅದು ಆಭಾಸ ಆಗುತ್ತೆ ಅಂತ ನಾನು ಮನೆಯಲ್ಲೇ ನಿಂತು ಕೂತ್ಕೊಂಡು ಒಂದು ಪ್ರಧಾನಮಂತ್ರಿಗಳು ಲೋಕಾರ್ಪಣೆ ಮಾಡುವಂಥದ್ದನ್ನು ಕಣ್ತುಂಬ ವೀಕ್ಷಿಸಿ ಪ್ರಧಾನಮಂತ್ರಿಗಳಿಗೆ, ಪುತ್ತಿಗೆ ಸ್ವಾಮಿಗಳಿಗೆ ವಿಶೇಷವಾದ ಕೃತಜ್ಞತೆಯನ್ನು ಕುರುಬ ಸಮಾಜ, ಹಾಲುಮತ ಸಮಾಜ, ಕನಕ ಭಕ್ತರ ಪರವಾಗಿ ನಾನು ಅರ್ಪಣೆ ಮಾಡ್ತಿದ್ದೆ. ಇಲ್ಲ, ನನಗೆ ಅದು ಯಾರು ಕಾರಣ ಅಂತ ನಾನು ಹುಡುಕ್ಲಿಕ್ಕೂ ಹೋಗಲಿಲ್ಲ, ಹುಡುಕುವ ಪ್ರಯತ್ನನೂ ಮಾಡಲಿಲ್ಲ, ಮತ್ತು ನನಗೆ ಹುಡುಕುವ ಆಸಕ್ತಿನೂ ಇಲ್ಲ. ಜನರು ನನ್ನ ಮೇಲೆ ಇಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರಂತ ನನಗೂ ನಿರೀಕ್ಷೆ ಇರಲಿಲ್ಲ. ಯಾಕಂದರೆ ನಾನು ಅಧಿಕಾರ ಬಿಟ್ಟು 6-7 ವರ್ಷಗಳಾಗಿತ್ತು. ಜನ ಇಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಇದೆಲ್ಲ
ದೈವಾನುಗ್ರಹ ಅಂತ ನಾನು ಭಾವಿಸ್ತೇನೆ. ಇತ್ತ ವಿವಾದಕ್ಕೆ ಸ್ಪಷ್ಟನೆ ನೀಡುವ ಕೆಲಸವನ್ನ ಜಿಲ್ಲಾ ಬಿಜೆಪಿ ಮಾಡಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಕುತ್ಯಾರು ನವೀನ್ ಶೆಟ್ಟಿ ಮಾತನಾಡಿ, ಮಠ ಮತ್ತು ನಮ್ಮಿಂದ ಕಳುಹಿಸಿದ ಅತಿಥಿಗಳ ಪಟ್ಟಿಯಲ್ಲಿ ಪ್ರಮೋದ್ ಮಧ್ವರಾಜ್ ಅವರ ಹೆಸರು ಸ್ಪಷ್ಟವಾಗಿ ಸೇರಿಸಲಾಗಿತ್ತು. ಆದರೆ ಪ್ರಧಾನಿ ಕಚೇರಿಯಿಂದ ಪರಿಷ್ಕೃತ ಪಟ್ಟಿಯನ್ನು ಹಿಂತಿರುಗಿಸಿದಾಗ ಅವರು ಸೇರಿದಂತೆ ಹಲವು ಹೆಸರುಗಳು ಇರಲಿಲ್ಲ. ಇದರಲ್ಲಿ ಜಿಲ್ಲಾ ಬಿಜೆಪಿ ಯಾವುದೇ ರೀತಿಯ ಪಾತ್ರ ವಹಿಸಿಲ್ಲ. ಪ್ರಮೋದ್ ಮಧ್ವರಾಜ್ ಅವರೇ ಈ ವಿಷಯವನ್ನ ಸ್ಪಷ್ಟಪಡಿಸಿದ್ದಾರೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಹಾಲು ಸಕ್ಕರೆ ಬೆರೆತಂತೆ ಬಿಜೆಪಿ ಮತ್ತು ಪ್ರಮೋದ್ ಮಧ್ವರಾಜ್ ಒಟ್ಟಿಗಿದ್ದೇವೆ. ರೋಡ್ ಶೋ ಮತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿರುವುದನ್ನು ಉಲ್ಲೇಖಿಸಿ ಪ್ರಕರಣಕ್ಕೆ ತೇಪೆ ಹಾಕುವ ಯತ್ನ ಮಾಡಿದ್ರು. ಪತ್ರಕರ್ತರು ಎಷ್ಟೇ ಪ್ರಶ್ನಿಸಿದರೂ ಕೂಡ ಪ್ರಮೋದ್ ಮಧ್ವರಾಜ್ ಅವರ ಅನುಪಸ್ಥಿತಿಗೆ ಕಾರಣರಾರು ಅನ್ನೋದಕ್ಕೆ ಉತ್ತರ ಮಾತ್ರ ಸಿಗಲಿಲ್ಲ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ ಅವರ ಅನುಪಸ್ಥಿತಿ ಎದ್ದು ಕಾಣ್ತಾ ಇತ್ತು. ಆದರೆ ಶಾಸಕರ ಆಪ್ತ ಸಹಾಯಕ ಸುದ್ದಿಗೋಷ್ಠಿಯಲ್ಲಿ ಕಾಣಿಸಿಕೊಂಡಿರುವುದು ಇನ್ನಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಅದು ಪರ್ಯಾಯ ಸ್ವಾಮೀಜಿಯವರ ತೀರ್ಮಾನ. ಭಾರತೀಯ ವೇದಿಕೆಯು ಭಾರತೀಯ ಜನತಾ ಪಾರ್ಟಿಯ ತೀರ್ಮಾನ ಅಲ್ಲ. ಅದು ಪರ್ಯಾಯ ಸ್ವಾಮಿ ಕಕ್ಷಗಂಟ ಗೀತೆಯಲ್ಲಿ ಅವರು ಕಳುಹಿಸಿದ ಪಟ್ಟಿಯಲ್ಲಿ ಒಂದಷ್ಟು ಹೆಸರುಗಳನ್ನು ಬಿಟ್ಟು ಉಳಿದ ಹೆಸರುಗಳನ್ನು ಅಂತಿಮಗೊಳಿಸಿದ್ದಾರೆ. ಪ್ರಮೋದ್ ಮಧ್ವರಾಜ್ ಮತ್ತು ಭಾರತೀಯ ಜನತಾ ಪಾರ್ಟಿ ಸಕ್ಕರೆ ಬೆರೆಸಿದ ಹಾಲು ಇದ್ದಂತೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಪ್ರಮೋದ್ ಮಧ್ವರಾಜರನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಚುನಾವಣೆಗಳಲ್ಲಿ ಮತ್ತೆ ಯಾವುದಾದ್ರೂ ಪಕ್ಷದ ಚಟುವಟಿಕೆಗಳನ್ನು ಆಗುವಾಗ ರಾಜ್ಯದಿಂದಲೇ ಸೂಚನೆಗೊಂಡು ಬೇರೆ ಬೇರೆ ಜಿಲ್ಲೆಗೆ ಪ್ರವಾಸ ಮಾಡಿದ್ದು ಎಷ್ಟೋ ಪತ್ರಿಕೆಗಳಲ್ಲಿ ಬಂದಿದೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ. ನಿಜವಾಗಿ ಹೇಳುವುದಾದ್ರೆ ಪ್ರಮೋದ್ ಮಧ್ವರಾಜರಿಗೆ ಕೊಡುವಂತಹ ಗೌರವವನ್ನು ಎಲ್ಲ ಭಾರತೀಯ ಜನತೆ ಕೊಟ್ಟಿದ್ದಂತೆ ಅವರ ಮಾತಿನಿಂದಲೇ ಅವರು ಹೇಳಿದ್ದಾರೆ. ಅದರ ನಂತರ ಅದಕ್ಕೋಸ್ಕರವೇ ಇವತ್ತು ಈ ಎಲ್ಲ ಇದಕ್ಕೆ ಒಂದು ತೆರೆ ಎಳೆಯಬೇಕು ಅನ್ನೋ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಪ್ರಮೋದ್ ಮಧ್ವರಾಜ್ ಒಟ್ಟಿಗೆ ಇದ್ದಾರೆ ಮತ್ತು ಯಾವುದೇ ಸಮಸ್ಯೆ ಇಲ್ಲ ನಮ್ಮಲ್ಲಿ ಅಂತ ಹೇಳುವುದಕ್ಕೋಸ್ಕರ ಈ ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಒಟ್ನಲ್ಲಿ ನರೇಂದ್ರ ಮೋದಿ ಉಡುಪಿ ಭೇಟಿ ಕಾರ್ಯಕ್ರಮದಲ್ಲಿ ನಡೆದ ಈ ಕಡೆಗಣನೆ ಉಡುಪಿ ಬಿಜೆಪಿಗೆ ನುಂಗಲಾರದ ತುತ್ತಾಗಿದೆ. ಸ್ವತಃ ಪ್ರಮೋದ್ ಮಧ್ವರಾಜ್ ಅವರು ಕೂಡ ನರೇಂದ್ರ ಮೋದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಉತ್ಸುಕರಾಗಿ ದಾಖಲೆಗಳನ್ನ ನೀಡಿದ್ದರೂ ಕೂಡ ಕೊನೆಯ ಕ್ಷಣದಲ್ಲಿ ಅದನ್ನ ಕಡೆಗಣಿಸಿದ್ದು ಯಾರು ಎನ್ನುವುದಕ್ಕೆ ಇದುವರೆಗೂ ಉತ್ತರ ಮಾತ್ರ ಸಿಕ್ಕಿಲ್ಲ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ದಿನಬಳಕೆಯ ವಸ್ತುಗಳ ದರವು ಏರಿಕೆಯಾಗುತ್ತಿರುವ ನಡುವೆ ನುಗ್ಗೆಕಾಯಿ ಕೂಡ ರಾಜ್ಯದ ಜನತೆಗೆ ಬಹುದೊಡ್ಡ ಶಾಕ್ ನೀಡಿದೆ. ಬಹುತೇಕ ಎಲ್ಲರಿಗೂ ಇಷ್ಟವಾಗುವಂತಹ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ನುಗ್ಗೆಕಾಯಿ ದರ ಮಟನ್ಗೆ ಸರಿಸಮವಾಗಿದೆ. ಮಾರುಕಟ್ಟೆಗಳಲ್ಲಿ ಒಂದು ನುಗ್ಗೆಕಾಯಿ 50 ರೂಪಾಯಿಗೆ ಮಾರಾಟವಾಗುತ್ತಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ 1 ಕೆಜಿ ನುಗ್ಗೆಕಾಯಿ ಬರೋಬ್ಬರಿ 600 ರೂಪಾಯಿಗೆ ಮಾರಾಟವಾಗುತ್ತಿದೆ. ಕಳೆದ ತಿಂಗಳಷ್ಟೇ ಕೆಜಿಗೆ 100 ರೂಪಾಯಿ ಇದ್ದ ನುಗ್ಗೆಕಾಯಿ ದರ ಏಕಾಏಕಿ ಈ ರೀತಿ ಏರಿಕೆ ಕಂಡಿದೆ. ಮುಂದಿನ 2 ತಿಂಗಳುಗಳ ಕಾಲ ನುಗ್ಗೆಕಾಯಿ ಮಟನ್ ದರದಷ್ಟೇ ಆಗಿರಲಿದೆ ಎಂದು ಅಂದಾಜಿಸಲಾಗಿದೆ. ತಮಿಳುನಾಡಿನಲ್ಲಿ ಬೆಳೆ ವಿಳಂಬ ಹಾಗೂ ಚಂಡಮಾರುತಗಳ ಎಫೆಕ್ಟ್ ನಿಂದಾಗಿ ನುಗ್ಗೆಕಾಯಿ ದರ ಈ ಪರಿ ಏರಿಕೆ ಕಂಡಿದೆ. ಇತ್ತ ಟೊಮೆಟೊ ದರ ಕೂಡ ಏರಿಕೆ ಕಾಣುತ್ತಲೇ ಇದ್ದು ಶತಕ ಸಮೀಪಿಸಿದೆ. ವರ್ಷಾಂತ್ಯವನ್ನ ಕಳೆಯಲು ಉಡುಪಿಗೆ ಆಗಮಿಸುವ ಪ್ರವಾಸಿಗರಿಗೆ ಬಿಸಿಲದಗೆಯ ಜೊತೆಗೆ ಟ್ರಾಫಿಕ್ ಬಿಸಿಯೂ ತಟ್ಟಲಿದೆ. ಉಡುಪಿ ನಗರದ ಪ್ರಮುಖ ರಸ್ತೆಗಳಾದ ಕಲ್ಸಂಕ ಹಾಗೂ ಮಣಿಪಾಲದಲ್ಲಿ ಹೊಸದಾಗಿ ಟ್ರಾಫಿಕ್ ಸಿಗ್ನಲ್ಗಳನ್ನು ಅಳವಡಿಸಲಾಗಿದೆ. ಟ್ರಾಫಿಕ್ ಸಿಗ್ನಲ್ ಇಲ್ಲದೆ ಸಂಚರಿಸುತ್ತಿದ್ದ ವಾಹನ ಸವಾರರಿಗೆ ಗೊಂದಲವನ್ನ ಉಂಟು ಮಾಡಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಅಶ್ವಥ್ ಆಚಾರ್ಯ ನಡೆಸಿದ ವಾಕ್ ಥ್ರೂ ಇಲ್ಲಿದೆ. ಹೊಸ ವರ್ಷವನ್ನು ಸಂಭ್ರಮದಿಂದ ಆಚರಿಸಲಿಕ್ಕೆ ಉಡುಪಿಗೆ ಬರುವಂಥ ಪ್ರವಾಸಿಗರು ಏನಿದ್ದಾರೆ ಅವರಿಗೆ ಈ ಬಾರಿ ಕರಾವಳಿಯ ಬಿಸಿಲಿನ ಜಳದ ಜೊತೆ ಟ್ರಾಫಿಕ್ ಬಿಸಿಯು ಏರಿಕೆ ಆಗಲಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಉಡುಪಿ ಜಿಲ್ಲೆಯ 2 ಪ್ರಮುಖ ಸರ್ಕಲ್ಗಳೇನಿದೆ, ಮಣಿಪಾಲದ ಸರ್ಕಲ್ ಇರ್ಬೋದು ಅಥವಾ ಕಲ್ಸಂಕ ಸರ್ಕಲ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರಾರಂಭಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಟ್ರಾಫಿಕ್ ಸಿಗ್ನಲ್ಗಳನ್ನು ಅಳವಡಿಸಲಾಗಿದೆ. ಇದು ಏನಾಗ್ತಿದೆ ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಗೆ ಈ ಟ್ರಾಫಿಕ್ ಅನ್ನುವಂಥದ್ದು ಹೊಸದಾಗಿರೋದ್ರಿಂದ ವಾಹನ ಸವಾರರಿಗೂ ಸಾಕಷ್ಟು ಗೊಂದಲಗಳಿದೆ. ಹಾಗಾಗಿ ಈ ಕಳೆದ ಒಂದು 2-3 ದಿನಗಳಿಂದ ಇಲ್ಲಿ ನಿರಂತರವಾಗಿ ಟ್ರಾಫಿಕ್ ಹೆಚ್ಚುತ್ತಿದೆ ಅಂತಲೇ ಹೇಳ್ಬೋದು. ನೀವೀಗ ನೋಡ್ತಾ ಇದ್ದೀರಿ, ನಾವೀಗ ಮಣಿಪಾಲದ ಸರ್ಕಲ್ನಲ್ಲಿದ್ದೇವೆ. ಇಲ್ಲಿ ಯಾವಾಗಲೂ ಕೂಡ ವಾಹನಗಳ ಸಂಚಾರಕ್ಕೆ ಬಿಡುವೇ ಇಲ್ಲ ಅಂತಲೇ ಹೇಳ್ಬೋದು. ಏನಾಗಿದೆ ಅಂತ ಹೇಳಿದ್ರೆ ಟ್ರಾಫಿಕ್ನ ಸೆನ್ಸ್ ಅನ್ನುವಂಥದ್ದು ನಮ್ಮ ಉಡುಪಿಯ ಜನತೆಗೆ ಇನ್ನೂ ಬರಬೇಕಷ್ಟೇ, ಅದ್ರ ಬಗ್ಗೆ ಎಜುಕೇಟ್ ಆಗಬೇಕಾಗಿದೆ. ಈ ಹೊಸದಾಗಿ ಬಂದಿರುವಂಥ ಟ್ರಾಫಿಕ್ ಸಿಗ್ನಲ್ಗಳನ್ನು ಪಾಲಿಸುವುದು ಸ್ವಲ್ಪ ಅವರಿಗೆ ಗೊಂದಲ ಆಗ್ತಿದೆ ಅಂತ ಕಂಡು ಬರ್ತಿದೆ. ಯಾಕಂತ ಹೇಳಿದ್ರೆ ಕಲ್ಸಂಕ ಇರ್ಬೋದು ಅಥವಾ ಮಣಿಪಾಲದ ಈ ಸರ್ಕಲ್ಗೆ ಇರ್ಬೋದು, ಇಲ್ಲಿ ಏನು ಆ ಟ್ರಾಫಿಕ್ ಸಿಗ್ನಲ್ಗಳನ್ನು ಹಾಕಿದ್ದಾರೆ ಅದನ್ನು ಅರಿತುಕೊಂಡು ಅದರ ಬಗ್ಗೆ ತಿಳ್ಕೊಂಡು ಅದನ್ನು ಪಾಲಿಸಿಕೊಂಡು ಮುಂದೆ ಹೋಗುವಂಥದ್ದು ಒಂದು ರೀತಿ ಇಲ್ಲಿ ಕಷ್ಟ ಆಗ್ತಿದೆ ಸಾರ್ವಜನಿಕರು ಅನ್ನುವಂಥದ್ದು ಕೂಡ ಕಂಡು ಬರ್ತದೆ. ಈ ಫ್ರೀ ಲೆಫ್ಟ್ ಅನ್ನುವಂಥ ಕಾನ್ಸೆಪ್ಟ್ ಇದ್ದರೂ ಕೂಡ ಈ ಜನರಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಆ ಫ್ರೀ ಲೆಫ್ಟನ್ನು ಹೇಗೆ ಬಳಸಬೇಕು ಅನ್ನುವಂಥ ಗೊಂದಲ ಕೂಡ ಇದೆ. ಈ ನಿಟ್ಟಿನಲ್ಲಿ
ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಉಡುಪಿ ನಗರಸಭೆ ಒಂದಿಷ್ಟು ಜನರನ್ನು ವಾಹನ ಸವಾರರು ಯಾರಿದ್ದಾರೆ ಅವರನ್ನು ಎಜುಕೇಟ್ ಮಾಡುವಂಥದ್ದು ಮತ್ತು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮೊದಲು ಮಾಡಬೇಕಾಗ್ತದೆ. ಮತ್ತು ಇಲ್ಲಿ ಸದಾಕಾಲ ಇಲ್ಲಿ ವಾಹನ ದಟ್ಟಣೆ ಇದೆ. ಅದರಲ್ಲೂ ಪ್ರತಿ ವರ್ಷವೂ ಕೂಡ ಅಂತ ಹೇಳಿದ್ರೆ ವರ್ಷಾಂತ್ಯ ಏನಿರ್ತದೆ, ಹೊಸ ವರ್ಷವನ್ನು ವೆಲ್ಕಮ್ ಮಾಡಲಿಕ್ಕೆ ರಾಜ್ಯದ ನಾನಾ ಮೂಲೆಗಳಿಂದ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಹಾಗಾಗಿ ಪ್ರತಿ ವರ್ಷವೂ ಕೂಡ ಇಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ಸಾಕಷ್ಟು ವಾಹನ ದಟ್ಟಣೆ ಹೆಚ್ಚುತ್ತದೆ ಅಂತಲೇ ಹೇಳ್ಬೋದು. ಇಲ್ಲಿರುವಂಥ ಸುಂದರವಾಗಿರೋ ಬೀಚ್ಗಳಿರ್ಬೋದು, ಆಧ್ಯಾತ್ಮ ಕೇಂದ್ರಗಳಿದೆ, ಶ್ರೀಕೃಷ್ಣ ಮಠ ಇರ್ಬೋದು, ಕೊಲ್ಲೂರು ಮೂಕಾಂಬಿಕೆ ಇರ್ಬೋದು, ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ ಇರ್ಬೋದು, ಹೀಗೆ ಬಹುತೇಕ ಜನರು ಇಲ್ಲಿಗೆ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ನೋಡ್ಲಿಕ್ಕೆ ಹೋದರೆ ಕರಾವಳಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ವಾತಾವರಣದ ಬಿಸಿ ಏರಿಕೆ ಆಗ್ತಿದೆ. ಅದ್ರ ಜೊತೆ ಈ ಟ್ರಾಫಿಕ್ ಅನ್ನುವಂಥದ್ದು ಕೂಡ ಬರುವ ಪ್ರವಾಸಿಗರಿಗೆ ಒಂದು ರೀತಿ ಒತ್ತಡ ಅನಿಸ್ಬೋದು. ಆದರೂ ಕೂಡ ಇಲ್ಲಿ ಹೆಚ್ಚುತ್ತಿರುವ ವಾಹನ ದಟ್ಟಣೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಅದು ಅನಿವಾರ್ಯ ಕೂಡ ಹೌದು ಅನ್ನುವಂಥದ್ದು ಕೂಡ ನಾವು ಅರ್ಥಕೊಳ್ಬೇಕಾಗಿದೆ. ಒಟ್ಟಾರೆಯಾಗಿ ಹೇಳಲಿಕ್ಕೆ ಹೋದರೆ ಹೊಸದಾಗಿ ಅಳವಡಿಸಲಾಗಿರುವಂಥ ಸಿಗ್ನಲ್ ಏನಿದೆ ಅದರ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕಾದ ಅನಿವಾರ್ಯತೆ ಇದೆ. ಯಾಕಂತೇಳಿದ್ರೆ ಹೊಸದಾಗಿ ಬಂದಿದೆ, ಅದ್ರ ಬಗ್ಗೆ ನಗರ ಇರ್ಬೋದು, ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ ಮತ್ತು ಈಗಾಗಲೇ ಅದರ ಜನರ ಪಾಲಿಸ್ತಾ ಇರೋದ್ರಿಂದ ಅವರಿಗೆ ಒಂದಿಷ್ಟು ಅನುಭವ ಇರ್ತದೆ. ಆದರೆ ಉಡುಪಿ ಅಂತ ನಗರದಲ್ಲಿ ಇದು ಹೊಸ ಪ್ರಯೋಗವಾಗಿರೋದ್ರಿಂದ ಒಂದಿಷ್ಟು ದಿನಗಳ ಕಾಲ ಜನರು ಈ ಬಗ್ಗೆ ಅರಿತುಕೊಳ್ಬೇಕು ಮತ್ತು ಟ್ರಾಫಿಕ್ ತಿಂಗಳ ಅವೇರ್ನೆಸ್ ಅವರಿಗೆ ಬೇಕಾಗ್ತದೆ ಅನ್ನುವಂಥ. ಉಡುಪಿಯಿಂದ ಅಶ್ವತ್ಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಶ್ರೀಲಂಕಾವನ್ನು ನಡುಗಿಸಿದ ದಿತ್ವ ಚಂಡಮಾರುತದ ಎಫೆಕ್ಟ್ ದಕ್ಷಿಣ ಭಾರತವನ್ನು ತಟ್ಟಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಉತ್ತರ ತಮಿಳುನಾಡು, ಪುದುಚೇರಿ ಭಾಗದ ಕರಾವಳಿ ಪ್ರದೇಶದಲ್ಲಿ ಭಾರಿ ಮಳೆ ಸಂಭವಿಸಿದೆ. ಚೆನ್ನೈನಿಂದ ಪೂರ್ವಾಗ್ನೇಯಕ್ಕೆ 50 ಕಿಲೋಮೀಟರ್ ಮತ್ತು ಪುದುಚೇರಿಯಿಂದ ಈಶಾನ್ಯಕ್ಕೆ 130 ಕಿಲೋಮೀಟರ್ ದೂರದಲ್ಲಿ ಕೇಂದ್ರೀಕೃತವಾಗಿದೆ. ವಾಯುಭಾರ ಕುಸಿತವು ಉತ್ತರ ತಮಿಳುನಾಡು, ಪುದುಚೇರಿ ಕರಾವಳಿಯ ಉತ್ತರದ ಕಡೆಗೆ ಚಲಿಸುತ್ತಿದ್ದು, ಮಧ್ಯಾಹ್ನದ ವೇಳೆಗೆ ಚೆನ್ನೈ ಕರಾವಳಿಯಿಂದ 30 ಕಿಲೋಮೀಟರ್ ದೂರದಲ್ಲಿ ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಚೆನ್ನೈ ಮತ್ತು ತಿರುವಳ್ಳೂರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಸೂಚನೆ ನೀಡಿದ್ದು, ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಇದರ ಜೊತೆಯಲ್ಲಿ ರಾಣಿಪೇಟೆ, ಕಾಂಚೀಪುರಂ ಹಾಗೂ ಚೆಂಗಲ್ಪಟ್ಟು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆಯಾಗಲಿದೆ ಎಂದು ಐಎಂಡಿ ಮುನ್ಸೂಚನೆ ನೀಡಿದೆ. ಇತ್ತ ಆಂಧ್ರಪ್ರದೇಶದ ಹಲವು ಭಾಗಗಳಲ್ಲಿ ದಿತ್ವ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ. ತಿರುಪತಿ ಜಿಲ್ಲೆಯಲ್ಲಿ ಇಂದು ಭಾರಿ ಪ್ರಮಾಣದಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಹಾಗೂ ಅಂಗನವಾಡಿಗಳಿಗೆ ರಜೆ ಘೋಷಿಸಲಾಗಿದೆ. ರಾಜ್ಯದಲ್ಲಿಯೂ ದಿತ್ವ ಚಂಡಮಾರುತದ ಎಫೆಕ್ಟ್ ಇರಲಿದ್ದು, ಮುಂದಿನ 3 ದಿನಗಳ ಕಾಲ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ವೇಗವಾಗಿ ಗಾಳಿ ಬೀಸುವ ಅಪಾಯ ಇರುವುದರಿಂದ ಮೀನುಗಾರರಿಗೆ ಮೀನುಗಾರಿಕೆಗೆ ತೆರಳದಂತೆ ಮುನ್ಸೂಚನೆ ನೀಡಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಡಿಜಿಟಲ್ ಅರೆಸ್ಟ್ನಂತಹ ಸೈಬರ್ ವಂಚನೆ ಜಾಲಗಳು ಬೆಳಕಿಗೆ ಬರುತ್ತಲೇ ಇದೆ. ಸೈಬರ್ ವಂಚನೆಯಿಂದಾಗಿ ಅನೇಕರು ತಮ್ಮ ಜೀವಮಾನದ ಉಳಿತಾಯದ ಮೊತ್ತವನ್ನು ಕಳೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೇಶದಲ್ಲಿ ಸೈಬರ್ ವಂಚನೆಯ ಜಾಲಕ್ಕೆ ಬ್ರೇಕ್ ಹಾಕಲು ಕೇಂದ್ರ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದೆ. ಈ ಸಂಬಂಧ ಹೊಸ ನಿಯಮ ರೂಪಿಸಿರುವ ದೂರಸಂಪರ್ಕ ಸಚಿವಾಲಯ ದೇಶದಲ್ಲಿ ಇನ್ನು ಮುಂದೆ ಮಾರಾಟವಾಗುವ ಎಲ್ಲ ಹೊಸ ಸ್ಮಾರ್ಟ್ಫೋನ್ಗಳಲ್ಲಿ ಸಂಚಾರ ಸಾಥ್ ಕಡ್ಡಾಯಗೊಳಿಸಲು ಸೂಚನೆ ನೀಡಿದೆ. ಈ ಆಪ್ ಅನ್ನು ಡಿಲೀಟ್ ಮಾಡಲು ಆಗದ ರೀತಿಯಲ್ಲಿ ಇನ್ಸ್ಟಾಲ್ ಮಾಡುವಂತೆ ಎಲ್ಲ ಸ್ಮಾರ್ಟ್ಫೋನ್ ತಯಾರಿಕಾ ಕಂಪನಿಗಳಿಗೆ ಸೂಚನೆ ನೀಡಲಾಗಿದೆ. ನವೆಂಬರ್ 28ರಂದು ಈ ಆದೇಶ ನೀಡಲಾಗಿದ್ದು, ಸ್ಮಾರ್ಟ್ಫೋನ್ ತಯಾರಿಕಾ ಕಂಪನಿಗಳಿಗೆ 90 ದಿನಗಳ ಸಮಯಾವಕಾಶ ನೀಡಿದೆ. ಅಲ್ಲದೆ ಈಗಾಗಲೇ ಮಾರಾಟವಾಗಿರುವ ಮೊಬೈಲ್ಗಳಲ್ಲಿಯೂ ಈ ಆಪ್ ಅಳವಡಿಸಿಕೊಳ್ಳುವಂತೆ ನಿರ್ದೇಶನ ನೀಡಲಾಗಿದೆ. ದಕ್ಷಿಣ ಭಾರತೀಯರಲ್ಲಿ ಇತ್ತೀಚೆಗೆ ಹೆಚ್ಚುತ್ತಿರುವ ಹೃದಯಾಘಾತ ಪ್ರಕರಣಗಳ ಕುರಿತಂತೆ ಇದೀಗ ಹೊಸ ಸಂಶೋಧನಾ ವರದಿಯೊಂದು ಬಿಡುಗಡೆಯಾಗಿದೆ. ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಫಾರ್ ಸ್ಟೆಮ್ ಸೆಲ್ ಸೈನ್ಸ್ ಅಂಡ್ ರಿಜನರೇಟಿವ್ ಮೆಡಿಸಿನ್ ಸಂಶೋಧಕರು ದಕ್ಷಿಣ ಭಾರತೀಯರ ವಂಶವಾಹಿಯಲ್ಲಿ ದೋಷ ಪತ್ತೆ ಹಚ್ಚಿದ್ದಾರೆ. ದಕ್ಷಿಣ ಭಾರತೀಯರ ವಂಶವಾಹಿಗಳಲ್ಲಿ ಉಂಟಾದ ಬದಲಾವಣೆಯಿಂದಾಗಿ ಹೈಪರ್ಟ್ರೋಪಿಕ್ ಕಾರ್ಡಿಯೋಮಯೋಪತಿ ಎಂಬ ಗಂಭೀರ ಕಾಯಿಲೆ ಬಹುತೇಕರನ್ನ ಕಾಡುತ್ತಿದೆ. ಈ ಕಾಯಿಲೆ ಹೊಂದಿರುವವರ ಹೃದಯದ ಸ್ನಾಯುಗಳು ದಪ್ಪವಾಗಿರುತ್ತದೆ. ಇದರಿಂದ ದಿಢೀರ್ ಹೃದಯಾಘಾತ ಸಂಭವಿಸುವ ಅಪಾಯ ಹೆಚ್ಚು ಎಂದು ಸಂಶೋಧಕರು ಹೇಳಿದ್ದಾರೆ. ನೀವು HCM ಕಾಯಿಲೆ ಹೊಂದಿದ್ದೀರೋ ಇಲ್ಲವೋ ಎಂಬುದನ್ನು ಪತ್ತೆ ಮಾಡಲು ಜೆನೆಟಿಕ್ ಪರೀಕ್ಷೆಗೆ ಒಳಗಾಗಬೇಕಾಗುತ್ತದೆ. ಆಗ ನಿಮ್ಮ ವಂಶವಾಹಿಯಲ್ಲಿ ಉಂಟಾಗಿರುವ ಈ ಬದಲಾವಣೆಯನ್ನು ಗಮನಿಸಲು ಸಾಧ್ಯವಾಗಿದೆ. ಶೀಘ್ರದಲ್ಲಿ ಈ ಗಂಭೀರ ಸಮಸ್ಯೆಯನ್ನು ಪತ್ತೆ ಮಾಡಲು ಸೂಕ್ತ ಪರೀಕ್ಷಾ ವಿಧಾನ ಹಾಗೂ ಚಿಕಿತ್ಸಾ ಕ್ರಮಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಸಂಶೋಧಕರು ತಿಳಿಸಿದ್ದಾರೆ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ.